ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಹರಿದು ಹೋಗಲ್ಲ, ನೀರಿನಲ್ಲಿ ನೆನೆಯಲ್ಲ, ಕೈ ಸೇರಲು ಸಜ್ಜಾಗುತ್ತಿವೆ. RBIನ ಹೊಸ ಮ್ಯಾಜಿಕ್ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳು ಯಾವಾಗಿಂದ ಜಾರಿಗೆ ಬರಲಿವೆ, ಏಕೆ ಜಾರಿಗೆ ಮಾಡಲಾಗ್ತಾ ಇದೆ, ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಬಿಡುಗಡೆ ಮಾಡಿದ ಸರ್ಕಾರ. ಆದರೆ ಹೊಸ ನಿಯಮ ಜಾರಿಗೆ 2,000 ರೂಪಾಯಿ ಬೇಕಿದ್ರೆ ಮತ್ತೊಂದು ಕೆಲಸ ಮಾಡಲೇಬೇಕು. ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ. ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಂದಲ್ಲೇ ಇತ್ತ ಗೃಹ ಸಚಿವ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೊಟ್ರೆ DCM ಜೊತೆಗೆ ಪ್ರಮುಖ ಖಾತೆ ಕೊಡಿ, ಇಲ್ಲವಾದ್ರೆ ಮಂತ್ರಿ ಸ್ಥಾನವೇ ಬೇಡ, ಶಾಸಕನಾಗಿ ಇರುತ್ತೇನೆಂದಿದ್ದಾರೆ. ಏನಿದು ಮಾಹಿತಿ, ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ಬಂಗಾರ ಪ್ರಿಯರಿಗೆ ಮುಖ್ಯವಾದ ಸೂಚನೆ. ಚಿನ್ನ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ನೀವು ವೇಟ್ ಮಾಡಿ, ಯಾಕೆ ಎಂಬುದನ್ನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಪ್ರಧಾನಿ ಮೋದಿ ಅವರ ಮಾಸ್ಟರ್ ಪ್ಲಾನ್ ಬೆನ್ನಲ್ಲೇ ಸತತವಾಗಿ ಕುಸಿತ ಕಾಣುತ್ತಿರುವ ಬಂಗಾರ ಬೇಡಿಕೆ 70ರಷ್ಟು ಕುಸಿತವಾಗಿದೆ. ಏನಿದು ಮಾಹಿತಿ ಎಂಬುದನ್ನು ನೋಡೋಣ. ಮತ್ತೊಂದೆಡೆಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಜ್ಜಾಗಿದ್ದು, ಆದರೆ ಕೊನೆಯ ಕ್ಷಣದಲ್ಲಿ ಎಲ್ಲ ಪ್ಲಾನ್ ಉಲ್ಟಾಗಿದೆ. ಮತ್ತೊಂದು ಶಾಕಿಂಗ್ ಮಾಹಿತಿ ಬಂದಿದೆ, ಅದು ಕೂಡ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ. ಇದೀಗ ದೇಶಾದ್ಯಂತ ಶೀಘ್ರವೇ ಹೊಸ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳು ಚಾಲ್ತಿಯಲ್ಲಿ ಬರಲಿವೆ. ಹೌದು ಸ್ನೇಹಿತರೆ, ಹರಿದು ಹೋಗಲ್ಲ, ನೀರಿನಲ್ಲೂ ಕೂಡ ನೆನೆಯೋದಿಲ್ಲ. ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಎಷ್ಟೇ ವೇಗವಾಗಿ ಬೆಳೆಯುತ್ತಿದ್ರೂ ನಗದು ಹಣದ ಬೇಡಿಕೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದೇ ಕಾರಣಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಕರೆನ್ಸಿ ನೋಟು ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರಲು ಮುಂದಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಸ್ನೇಹಿತರೆ, ನಕಲಿ ನೋಟುಗಳ ಹಾವಳಿ ಮತ್ತೊಮ್ಮೆ ಹೆಚ್ಚಾಗಿದೆ. 2025ರಲ್ಲಿ 2.17 ಲಕ್ಷ ನಕಲಿ ನೋಟುಗಳು ಪತ್ತೆಯಾಗಿದ್ರೆ 2026ರಲ್ಲಿ 2.30 ಲಕ್ಷ ನೋಟುಗಳು ನಕಲಿ ಇರುವುದು ಪತ್ತೆಯಾಗಿದೆ. ಆದರೆ ಸ್ನೇಹಿತರೆ, ಇದೀಗ ಸರ್ಕಾರ ಪ್ಲಾಸ್ಟಿಕ್ ನೋಟು ಜಾರಿಗೆ ತರುವ ಮೂಲಕ ಈ ಒಂದು ನಕಲಿ ನೋಟು ಹಾವಳಿ ತಡೆಗಟ್ಟಲು ನಿರ್ಧಾರ ಮಾಡಿದೆ. ಹೌದು, ನಾವು ಈಗ ಪ್ರಸ್ತುತ ಬಳಸುತ್ತಿರುವ ನೋಟುಗಳು ಹತ್ತಿ ಆಧಾರಿತ ಕಾಗದದಿಂದ ತಯಾರಿಸಲಾಗಿರುತ್ತೆ. ಆದರೆ ಸ್ನೇಹಿತರೆ, ಪಾಲಿಮರ್ ನೋಟುಗಳು ಬಯೋ ಆಕ್ಸಿಯಲಿ ಓರಿಯೆಂಟೆಡ್ ಪಾಲಿಪ್ರೋಪಿಲಿನ್ ಎಂಬ ಒಂದು ವಿಶೇಷ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರಿಸಲಾಗಿರುತ್ತೆ. ಇದನ್ನ BOPP ಪ್ಲಾಸ್ಟಿಕ್ ಎಂದು ಕೂಡ ಕರೆಯಲಾಗುತ್ತೆ. ಇವು ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗಳಂತೆ ಗಟ್ಟಿಯಾಗಿರೋದಿಲ್ಲ, ಆದರೆ ಅದೇ ರೀತಿ ಸಾಮಾನ್ಯ ಕಾಗದದ ನೋಟುಗಳಂತೆ ಹಗುರವಾಗಿರುತ್ತವೆ ಮತ್ತು ಸುಲಭವಾಗಿಯೂ ಕೂಡ ಇದು ಮಡಚಬಹುದು. ಅಂದಹಾಗೆ ಸ್ನೇಹಿತರೆ, ಈ ನೋಟುಗಳು ಕಾಗದದ ನೋಟುಗಳಿಗಿಂತ 3 ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ ಎಂದು ಹೇಳಲಾಗುತ್ತಿದ್ದು, ಹಾಗಾಗಿ ಈಗ RBI ಇಂತಹ ನೋಟುಗಳನ್ನು ಪರಿಚಯಿಸಲು ಮುಂದಾಗಿದೆ. ಈ ಬಗ್ಗೆ ನಿಮ್ಮ ಮನಸ್ಸಿಗೇನು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ಒಂದು ಕಡೆಯಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತಿದ್ರೆ, ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನಿಯಮದಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಹೌದು, ಅನರ್ಹರನ್ನು ಯೋಜನೆಯಿಂದ ಹೊರಗಿಡುವ ಸಲುವಾಗಿ ರಾಜ್ಯ ಸರ್ಕಾರ ಈಗ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇದೆ. ಜೊತೆಗೆ ಮೃತಪಟ್ಟ ಫಲಾನುಭವಿಗಳಿಗೂ ಕೂಡ ಬಾಕಿ ಕಂತು ಜಮೆ ಆಗುತ್ತಿದ್ದು, ಈ ಮೂಲಕ ಕೋಟಿ ಕೋಟಿ ಹಣ ಮೃತರ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದೇ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಮ್ಮ ಒಂದು ಖಾತೆಯನ್ನ ಮತ್ತೊಮ್ಮೆ ಮರುನೋಂದಣಿ ಮಾಡಿಕೊಳ್ಳಬೇಕು. ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಇತರೆ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನ ಮತ್ತೊಮ್ಮೆ ಮರುನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಈ ಸಮಯದಲ್ಲಿ ಬೆರಳಚ್ಚು ಕೂಡ ಕೇಳ್ತಾರೆ ಸ್ನೇಹಿತರೆ. ಹೌದು, ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಮೂಲಕ ನಿಮ್ಮ ಒಂದು ಖಾತೆಯನ್ನ ಮರುನೋಂದಣಿ ಮಾಡಿಕೊಳ್ಳಬೇಕು. ಈಗ ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿರುವಂತಹ ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯೊಂದರಲ್ಲೇ 12,719 ಮಂದಿ ಗೃಹಲಕ್ಷ್ಮಿಯರನ್ನು ಯೋಜನೆಯಿಂದ ಕೈಬಿಡಲಾಗಿದೆ. ಹೌದು, ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಿಸಿದ್ದು, ರಾಮನಗರ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯೊಂದರಲ್ಲೇ 12,700 ಫಲಾನುಭವಿಗಳು ಅನರ್ಹರು ಎಂದು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಮೃತಪಟ್ಟ ಫಲಾನುಭವಿಗಳು ಕೂಡ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಮಾಹಿತಿಯ ಪ್ರಕಾರ ಒಟ್ಟು 3 ರೀತಿಯ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ. ಮೊದಲನೇದಾಗಿ, ಯಾರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡಿಲ್ಲವೋ ಅಂತವರನ್ನು ಕೂಡ ಹೊರಗಿಡಲಾಗಿದೆ. ಎರಡನೇದಾಗಿ, ಆದಾಯ ತೆರಿಗೆ ಮತ್ತು GST ಪಾವತಿ ಮಾಡುತ್ತಿರೋರನ್ನು ಕೂಡ ಈ ಒಂದು ಪಟ್ಟಿಯಿಂದ ಹೊರಗಿಡಲಾಗಿದೆ. ಮತ್ತು ಮೂರನೇದಾಗಿ,
ಮೃತಪಟ್ಟ ಫಲಾನುಭವಿಗಳನ್ನು ಕೂಡ ಯೋಜನೆಯಿಂದ ಹೊರಗಿಡಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳಬೇಕಂದ್ರೆ ಕುಟುಂಬದಲ್ಲಿ ಯಾರು ಕೂಡ ಆದಾಯ ತೆರಿಗೆ GST ಪಾವತಿ ಮಾಡುತ್ತಿರಬಾರದು. ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಕೊಂಡಿರಬೇಕು. ಮತ್ತು ಮುಖ್ಯವಾಗಿ ಸ್ನೇಹಿತರೆ, ಫಲಾನುಭವಿಗಳು ಮೃತಪಟ್ಟಿದ್ರೆ ಆ ಕುಟುಂಬದವರು ತಹಶೀಲ್ದಾರ್ ಕಚೇರಿಯಿಂದ ಮೃತ ಯಜಮಾನಿ ಹೆಸರು ತೆಗೆಸಿ ಹಾಲಿ ಇರುವ ಯಜಮಾನಿ ಹೆಸರನ್ನ ಸೇರಿಸಬೇಕು. ನಂತರ ಆಹಾರ ಇಲಾಖೆ ರೇಷನ್ ಕಾರ್ಡ್ ನಲ್ಲಿ ಯಜಮಾನಿ ಎಂದು ಅಪ್ಡೇಟ್ ಮಾಡಿಸಿ ನಂತರ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬೇಕು. ಸ್ನೇಹಿತರೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಮೇ ತಿಂಗಳಲ್ಲಿ 2,000 ರೂಪಾಯಿ ಬಂದಿದ್ರೆ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಜೂನ್ 3ರಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ DK ಶಿವಕುಮಾರ್ ಅವರು ಸಜ್ಜಾಗಿದ್ದು, ಇದೇ ಸಮಯದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೌದು, ಕೊಟ್ರೆ ಉಪಮುಖ್ಯಮಂತ್ರಿ ಸ್ಥಾನ ಜೊತೆಗೆ ಪ್ರಮುಖ ಖಾತೆ ಕೊಡಿ, ಇಲ್ಲವಾದರೆ ಮಂತ್ರಿ ಸ್ಥಾನವೇ ಬೇಡ, ಶಾಸಕನಾಗಿ ಇದ್ದು ಬಿಡ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸದ್ಯ ನೂತನ ಸಚಿವ ಸಂಪುಟ ರಚನೆಯ ಕಸರತ್ತು ನಡೆದಿದ್ದು, ಇದೇ ಸಮಯದಲ್ಲಿ ಹಿರಿಯ ನಾಯಕರಲ್ಲಿ ಅಸಮಾಧಾನಗಳು ಸ್ಫೋಟಗೊಂಡಿವೆ. ಪ್ರಮುಖವಾಗಿ ದಲಿತ ಕೋಟಾದ ಅಡಿಯಲ್ಲಿ ಬರುವಂತಹ DCM ಸ್ಥಾನಕ್ಕಾಗಿ ಪಕ್ಷದೊಳಗೆ ತೀವ್ರ ಪೈಪೋಟಿ ಆರಂಭವಾಗಿದ್ದು, ಇದು ಒಂದು ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಸ್ನೇಹಿತರೆ, DK ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರ ಬಣದ ನಾಯಕರಿಗೂ ಕೂಡ ಒಳ್ಳೆಯ ಒಂದು ಸ್ಥಾನ ಕೊಡಲೇಬೇಕು, ಇಲ್ಲವೆಂದ್ರೆ ಮತ್ತೆ ಪಕ್ಷದಲ್ಲಿ ಭಿನ್ನ ಮತಗಳು ಸ್ಫೋಟಗೊಳ್ಳಲಿವೆ. ಇದೇ ಸಮಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯೂ ಕೂಡ ಹೆಚ್ಚಾಗಿದ್ದು, ಒಂದು ಕಡೆಯಲ್ಲಿ ಪರಮೇಶ್ವರ್, ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಈ ಒಂದು ಉನ್ನತ ಹುದ್ದೆಗಾಗಿ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇತ್ತೀಚೆಗಷ್ಟೇ ನವದೆಹಲಿಗೆ ಭೇಟಿ ಕೊಟ್ಟಂತ ಪರಮೇಶ್ವರ್ ಅವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವರಿಷ್ಠರ ಮೇಲೆ ತೀವ್ರ ಒತ್ತಡ ಹೇರಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಬಾರಿ ಉಪಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಪ್ರಬಲ ಖಾತೆಯನ್ನು ನೀಡಬೇಕು ಎಂದು ಹಠ ಹಿಡಿದಿದ್ದಾರಂತೆ. ಪಕ್ಷಕ್ಕಾಗಿ ತಾವು ನೀಡಿರುವ ಕೊಡುಗೆ ಮತ್ತು ಹಿರಿತನವನ್ನ ಪರಿಗಣಿಸಿ ಸೂಕ್ತ ಸ್ಥಾನಮಾನ ನೀಡಿದ್ರೆ ನನಗೆ ಮಂತ್ರಿ ಸ್ಥಾನವೇ ಬೇಡ ಎಂದು ಪರಮೇಶ್ವರ್ ಅವರು ವರಿಷ್ಠರ ಸಮ್ಮುಖದಲ್ಲಿ ನೇರವಾಗಿ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ನನಗೆ ಗೌರವಯುತವಾಗಿ ಸ್ಥಾನಮಾನ ಸಿಗದಿದ್ರೆ ನನಗೆ ಸಚಿವ ಸ್ಥಾನವೂ ಬೇಡ, ನಾನು ಕೇವಲ ಶಾಸಕನಾಗಿಯೇ ಉಳಿದುಕೊಳ್ಳಲು ಸಿದ್ಧ, ಕಳೆದ ಬಾರಿ ನೀಡಿದ್ದ ಗೃಹ ಇಲಾಖೆಯೂ ಕೂಡ ನನಗೆ ಬೇಡ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆನೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ದಿನ ವೇಟ್ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಯಾಕಂದ್ರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು 1 ವರ್ಷ ಸಾಧ್ಯವಾದರೆ ಬಂಗಾರ ಖರೀದಿ ಮಾಡಬೇಡಿ ಎಂದು ಹೇಳಿಕೆ ಕೊಟ್ಟಿದ್ದು, ಇದರ ಜೊತೆಗೆ ಬಂಗಾರದ ಮೇಲಿನ ಆಮದು ಸುಂಕವನ್ನು ಕೂಡ ದುಪ್ಪಟ್ಟು ಮಾಡಲಾಗಿದೆ. ಹೌದು ಸ್ನೇಹಿತರೆ, 18.45% ಆಮದು ಸುಂಕ ಹೇರಿದ ಬೆನ್ನಲ್ಲೇ ಈಗ ಬಂಗಾರದ ಬೇಡಿಕೆಯಲ್ಲಿ 70% ಭೀಕರ ಕುಸಿತವಾಗಿದ್ದು, ಈ ಮೂಲಕ ಚಿನ್ನ ಸತತವಾಗಿ ಕುಸಿತ ಕಾಣ್ತಾ ಇದೆ. ಸಾಮಾನ್ಯವಾಗಿ ಭಾರತದಲ್ಲಿ ಹಬ್ಬ ಹರಿದಿನ, ಶುಭ ಸಮಯ, ಮದುವೆ ಸೀಸನ್ ಸೇರಿದಂತೆ ಇತರೆ ಸಮಯದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾರೆ. ಈ ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಆದರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರ ಆ ಒಂದು ಹೇಳಿಕೆಯಿಂದ ಇಡೀ ಭಾರತದ ಚಿನ್ನದ ಮಾರುಕಟ್ಟೆಯಲ್ಲೇ ಚಿನ್ನದ ಬೇಡಿಕೆಯಲ್ಲಿ 70% ಭೀಕರ ಕುಸಿತವಾಗಿದೆ ಎಂದು ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಡಾಲರ್ ಏರುಪೇರು ಆಗುತ್ತಿದ್ದು, ಮತ್ತೊಂದೆಡೆಯಲ್ಲಿ ಯುದ್ಧದ ಕಾರಣದಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆ ಮಾಡೋ ಬದಲು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಹಾಗಾಗಿ ಚಿನ್ನದ ಬೇಡಿಕೆ ಕುಸಿತವಾದ ಪರಿಣಾಮ ಈಗ ಚಿನ್ನ ಇಳಿಕೆ ಆಗ್ತಾ ಇದೆ. ಸ್ನೇಹಿತರೆ, ನೀವೇನಾದರೂ ಚಿನ್ನ ಖರೀದಿ ಮಾಡೋ ಯೋಚನೆ ಹಾಕಿಕೊಂಡಿದ್ರೆ ಸ್ವಲ್ಪ ದಿನ ಕಾಯುವುದು ಉತ್ತಮ ಎಂದು ಹೇಳಲಾಗ್ತಾ ಇದೆ. ಇನ್ನು ಭಾರತೀಯ ಮಾರುಕಟ್ಟೆ ಪ್ರಕಾರ ಇವತ್ತಿನ ರೇಟ್ ನೋಡುವುದಾದ್ರೆ 24 ಕ್ಯಾರೆಟ್ 1 ಗ್ರಾಂ ಬಂಗಾರ 15,622 ರೂಪಾಯಿ ಸ್ನೇಹಿತರೆ. ನಿನ್ನೆಗೆ ಹೋಲಿಕೆ ಮಾಡಿದ್ರೆ 75 ರೂಪಾಯಿ ಪ್ರತಿ ಗ್ರಾಮ್ನಲ್ಲಿ ಕುಸಿತವಾಗಿದೆ. ಅಂದ್ರೆ 10 ಗ್ರಾಮ್ಗೆ 750 ರೂಪಾಯಿ ಕುಸಿತವಾಗಿದೆ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದ್ರೆ ಸ್ನೇಹಿತರೆ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. 1 ಗ್ರಾಂ ಬೆಳ್ಳಿ 280 ರೂಪಾಯಿ ಆಗಿದೆ. ನಿನ್ನೆನೂ ಕೂಡ ಇಷ್ಟೇ ಇತ್ತು, ಇವತ್ತು ಕೂಡ ಅದೇ ಬೆಲೆ ಮುಂದುವರೆದಿದೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಎಷ್ಟು ಕುಸಿತವಾಗಬೇಕು, ಏನು ರೇಟ್ ಆಗಬೇಕು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ಮುಂದಾಗಿದ್ದು, ಆದರೆ ಇದೇ ಸಮಯದಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಶಾಕ್ ಎದುರಾಗಿದೆ. ಹೌದು, ಆರಂಭದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ಚಿಂತನೆ ಮಾಡಲಾಗಿತ್ತು. ಆದರೆ ಇದೀಗ ಈ ಒಂದು ಕಾರ್ಯಕ್ರಮವನ್ನು ಗ್ಲಾಸ್ ಹೌಸ್ಗೆ
ಸ್ಥಳಾಂತರ ಮಾಡಲಾಗಿದ್ದು ಅತ್ಯಂತ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಹೈಕಮಾಂಡ್ ನಿಂದ ಕಟ್ಟುನಿಟ್ಟಿನ ಸೂಚನೆಗಳು ಬಂದಿವೆ. ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯನವರ ಪಾಲು ದೊಡ್ಡದಿದೆ. ಯಾಕಂದ್ರೆ ಸ್ನೇಹಿತರೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿದ್ದು ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸೇರಿದಂತೆ ಹಲವರಿಂದ ಮತ ಬ್ಯಾಂಕ್ ಬಂದಿದ್ದರಿಂದಲೇ ಕಾಂಗ್ರೆಸ್ ಭರ್ಜರಿಯಾಗಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಈ ಒಂದು ಸಮುದಾಯಗಳ ಕೊಡುಗೆ ಅಪಾರವಾಗಿದ್ದು, ಹಾಗಾಗಿ ಈಗ ಸಿಎಂ ಸ್ಥಾನ ಹಸ್ತಾಂತರದಿಂದ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತು ಜನಸಾಮಾನ್ಯರಿಗೆ ಯಾವುದೇ ತಪ್ಪು ಸಂದೇಶ ರವಾನೆ ಆಗಬಾರದು ಎನ್ನುವುದು ಹೈಕಮಾಂಡ್ನ ಮುಖ್ಯ ಉದ್ದೇಶವಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನಮ್ಮದೇ ಪಕ್ಷದ ಹಿರಿಯ ನಾಯಕರೊಬ್ಬರನ್ನು ಅಧಿಕಾರದಿಂದ ಕೆಳಗಿಳಿಸಿ ಮತ್ತೊಬ್ಬರಿಗೆ ಪಟ್ಟ ಕಟ್ಟಲಾಗ್ತಾ ಇದೆ. ಹಾಗಾಗಿ ಇದನ್ನ ವಿಜೃಂಭಿಸಿ ಸಂಭ್ರಮಿಸಿ ಆಚರಿಸುವ ಸಮಯವಲ್ಲ, ಬದಲಿಗೆ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದ ಸಮಯ ಎಂದು ಕಾಂಗ್ರೆಸ್ನ ವರಿಷ್ಠರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ದೂರಿಯಾಗಿ ನಡಿಬೇಕಾಗಿದ್ದಂತ ಪದಗ್ರಹಣ ಕಾರ್ಯಕ್ರಮ ಸಾಮಾನ್ಯವಾಗಿ ನಡೆಯಲಿದೆ ಸ್ನೇಹಿತರೆ. ಅಧಿಕಾರ ಬದಲಾವಣೆ ನಂತರವೂ ಕೂಡ ಪಕ್ಷದ ಒಳಗೆ ಮತ್ತು ಮತದಾರರಲ್ಲಿ ಯಾವುದೇ ರೀತಿ ಗೊಂದಲ ಉಳಿಯಬಾರದು ಎನ್ನುವುದು ಹೈಕಮಾಂಡ್ನ ಮತ್ತೊಂದು ಪ್ರಮುಖ ತಂತ್ರವಾಗಿದೆ. ಅದಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪ್ಲಾನ್ ಮಾಡಿದೆ. ಅದೇನೆಂದರೆ, ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ ತಕ್ಷಣವೇ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯನವರು ಜಂಟಿಯಾಗಿ ರಾಜ್ಯ ಪ್ರವಾಸ ತೆಗೆದುಕೊಳ್ಳಲಿದ್ದಾರೆ. ಕನಿಷ್ಠ 8 ರಿಂದ 10 ಜನ ಆಶೀರ್ವಾದ ಯಾತ್ರೆ ಮಾಡಲು ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಇದೇ ಸಮಯದಲ್ಲಿ ಸಿದ್ದರಾಮಯ್ಯನವರು ಸಾರ್ವಜನಿಕರನ್ನು ಉದ್ದೇಶಿಸಿ ನಾನೇ ಸ್ವಇಚ್ಛೆಯಿಂದ ಒಪ್ಪಿ ಪಕ್ಷದ ಹಿತದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದೇನೆಂಬ ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಎಂದು ಕೂಡ ಸೂಚಿಸಲಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು, ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.